ಅಂತ ಹೇಳಿದ್ರಿ. ನಮ್ಮ ರಾಧಂದು ಯಾವ ಬಿಸ್ನೆಸ್ದು ಏನು ಪ್ರಾಬ್ಲಮ್ ಇಲ್ಲ ತಾನೇ ಸರ್? ಅಲ್ಲ ಸುಮ್ಮನೆ ಕೇಳಿದೆ ಪಾಪ, ಅವಳ ಬಿಸ್ನೆಸ್ ಏನಿಯ ನಂಬ್ಕೊಂಡವಳೆ ಸರ್. ಅದಕ್ಕೆ ನನಗೆ ನಾನು ಪಾರ್ಟ್ನರ್ ಆಗೇ ಮಾಡ್ಬಿಡ್ತಿದ್ದೆ ಸರ್. ಆದರೆ ಅವಳ ಕಷ್ಟ ಎಲ್ಲ ನೋಡ್ಬಿಟ್ಟು ಅವಳ ಗಂಡನೂ ಕೈ ಬಿಟ್ಬಿಟ್ಟವನಲ್ಲ ಸರ್. ಅದಕ್ಕೆ ಅವಳ ಕಷ್ಟ ಎಲ್ಲ ನೋಡ್ಬಿಟ್ಟು ನನಗಂತೂ ಅಯ್ಯೋ ಬಿಡು, ಅವಳೇ ಮಾಡ್ಕೊಂಡ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ಸರ್. ನನಗಂತೂ ನನ್ನ ಗಂಡ ಅವನೇ ಅಂತ ಹೇಳ್ಬಿಟ್ಟು. ಏನು ಪ್ರಾಬ್ಲಮ್ ಇಲ್ವಾ ಸರ್? ನೋ ನೋ ನೋ, ಆ ಥರ ಪ್ರಾಬ್ಲಮ್ ಏನಿಲ್ಲ ಬಿಡಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀವು ಏನು ಅನ್ಕೊಳ್ಳಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ತೀನಿ. ನೋಡಪ್ಪ, ಇದಕ್ಕೆಲ್ಲ ನನ್ನ ಮಜ್ಜು ಕರಿತಾವ್ರೆ ಹಾಗೆ ಹಿಂಗೆ ಅಂತ ಅನ್ಕೋಬೇಡಿ ಪ್ಲೀಸ್. ಆದರೆ ನಿಮ್ಮ ಹತ್ರ ಒಂದು ವಿಷಯ ಹೇಳಲೇಬೇಕು ನಾನು, ಓಕೆನಾ? ಹೇಳಿ ಸರ್, ಅದೇನು ಅಂತ ಹೇಳ್ಬಿಟ್ಟು. ಏನು ವಿಷಯ ಸರ್? ಅದು ಅದು ಏನು ಅಂದರೆ, ಅದು ನಾನು ನಾನು ನಿಮ್ಮ ವಾರ್ಗಿತ್ತಿ ರಾಧಾ ಅವ್ರನ್ನ ತುಂಬನೇ ಇಷ್ಟಪಡ್ತಾ ಇದ್ದೀನಿ. ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಹಾ, ಇಷ್ಟಪಡ್ತಾ ಇದೀನಿ ಅಂದ್ರೆ ನೀವು ಇಷ್ಟಪಡ್ತಾ ಇದ್ದೀರಾ ಸರ್? ಅವಳು ಮದುವೆ ಆಗೈತೆ ಸರ್. ಅವಳಿಗೆ ಮದುವೆ ಆಗಿ ಗಂಡ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡವನೇ ಸರ್. ಇನ್ನು ಡೈವರ್ಸ್ ಗಿವರ್ಸ್ ಏನೂ ಆಗಿಲ್ಲ. ಇದೇನು ಸರ್ ನೀವು ಈ ಥರ ಮಾತಾಡ್ತಿದ್ದೀರಲ್ಲ? ಇಲ್ಲ ಪದ್ದವ್ರೆ, ನಾನು ಎಲ್ಲ ಗೊತ್ತಿದ್ದೇನೆ ಅವ್ರನ್ನ ನಾನು ತುಂಬ ಇಷ್ಟಪಟ್ಬಿಟ್ಟೆ. ಅವರು ತುಂಬ ಒಳ್ಳೆಯವರು, ತುಂಬ ಮುಗ್ಧರು. ಹಾಂ, ನಾನು ಕರೆಕ್ಟಾಗಿ ಸರಿಯಾಗಿ ಏನಿ ಅವರು ಅಂದರೆ ಸರಿಯಾಗಿ ಕರೆಕ್ಟಾಗಿ ಅವರೇ ಅನಿಸುತ್ತೆ ನನಗೆ ಜೋಡಿಯಾಗಿ, ಪರ್ಫೆಕ್ಟ್ ಜೋಡಿ. ಅವರು ಇನ್ನೋಸೆನ್ಸು ಅದೆಲ್ಲ ನನಗೆ ತುಂಬನೇ ಇಷ್ಟ ಆಯಿತು. ಅದಕ್ಕೆ ನೀವು ಒಪ್ಕೊಂಡ್ರೆ, ನೀವೇನಾದರೂ ಪ್ರಯತ್ನ ಪಟ್ಟು ಅವ್ರನ್ನ ಒಪ್ಸಿದ್ರೆ ನಾನಂತೂ ಮದುವೆ ಮಾಡಿಕೊಂಡು ಅವ್ರ ಜೊತೆನೇ ಇದ್ಬಿಡ್ತೀನಿ. ಸರ್ ಇದೇನು ಸರ್ ಹಿಂಗೆ ಮಾತಾಡ್ತಿದ್ದೀರಾ? ಇವೆಲ್ಲ ಬಾಯಾಗಿ ಹೇಳಕ್ ಸಂದ ಸರ್. ಮದುವೆ ಗಿದ್ವೆ ಎಲ್ಲ ಮಾಡ್ಕೊಳ್ಳೋದು ಅದು ಇದು ಎಲ್ಲನೂ ಅದೆಲ್ಲ ಕಷ್ಟ ಸರ್. ಅದೆಲ್ಲನೂ ಆಗದಿರೋ ಕೆಲಸ ಸರ್. ಬಿಟ್ಬಿಡಿ ಸುಮ್ಕಿನಿಯ. ಅಯ್ಯೋ ಹಾಂ, ನಿಮ್ಗೆ ಎಂತೆಂಥ ಹುಡುಗಿಯರು ಸಿಗ್ತಾರೆ ಸರ್. ನಾನೇ ಬೇಕಾದ್ರೆ ಹುಡುಕೊಡ್ತೀನಿ. ನೀವು ಆರಾಮಾಗಿರ್ರಿ. ನೀವು ಶಾನೆ, ನೀವೇನು ಅವಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವಳು ಆ ಥರದ ಹುಡುಗಿ ಅಲ್ಲ ಸರ್. ಅವಳಂತೂ ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಸರ್. ಅದಕ್ಕೆ ಅಲ್ವಾ ನಾನು ನಿಮ್ಮನ್ನ ಕೇಳ್ತಾ ಇರೋದು, ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೀವೇನಾದ್ರು ನನಗೆ ಮದ್ವೆಗೆ ಒಪ್ಪಿಸ್ಬಿಟ್ರೆ ಅವ್ರನ್ನ, ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅವರೆಲ್ಲ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರು ಎಲ್ಲನೂ ಇಷ್ಟೊಂದು ಕಷ್ಟಪಡೋದು, ಇಷ್ಟೊಂದೆಲ್ಲ ಕೆಲಸ ಮಾಡೋದು, ಒದ್ದಾಡೋದು ಅದ್ರ ಅವಶ್ಯಕತೆನೇ ಇಲ್ಲ. ಲೈಫ್ ಲಾಂಗ್ ನಾನೇ ಚೆನ್ನಾಗಿ ನೋಡ್ಕೊತೀನಿ ಅಲ್ವಾ? ಅದೇನೋ ಡೈವರ್ಸ್ ಐತಲ್ಲ, ಆ ಡೈವರ್ಸ್ ಅಪ್ಲೈ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಟ್ಟು ನನ್ನ ಮದುವೆ ಮಾಡ್ಕೊಳಕ್ಕೆ ಹೇಳಿ. ನಾನು ಹ್ಯಾಪಿಯಾಗಿರ್ತೀನಿ, ಅವರು ಹ್ಯಾಪಿಯಾಗಿರ್ತಾರೆ. ಲೈಫ್ ಲಾಂಗ್ ಅವರು ನನ್ನ ಜೊತೆ ಖುಷಿಯಾಗಿರ್ಬೋದಲ್ವಾ? ನೀವು ಹೇಳೋದೇನೋ ನಾನು ಒಪ್ಕೋತೀನಿ ಸರ್. ಆದರೆ ಅವಳು ಒಪ್ಕೊಳ್ಳೋ ಅಂತ ಹುಡುಗಿ ಅಲ್ಲ ಸರ್. ಅವಳಿಗೆ ಅದೆಲ್ಲನೂ ಇಷ್ಟನೂ ಆಗೋದಿಲ್ಲ. ಅವಳು ಮನ್ಸಿಗೆ ಬರ್ಬೇಕಷ್ಟೇ ಏನಿಯ. ನಾನು ಬೇಕಾದ್ರೆ ಒಂದ್ಸಲ ಹೇಳ್ಬಿಟ್ಟು ಪ್ರಯತ್ನ ಪಡ್ತೀನಿ ಸರ್. ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅವಳ ಮನಸ್ಸನ್ನು ನಾವೆಲ್ಲನೂ ಬದಲಾಯಿಸೋಕ್ಕಾಗಲ್ಲ ಸರ್. ತುಂಬ ನೊಂದುಬಿಟ್ಟವಳೆ ಸರ್. ಯಾ ಗಂಡಸರು ಬೇಡ, ಯಾರು ಬೇಡ, ಏನೂ ಬೇಡ ನನ್ನ ಜೀವನದಾಗೆ. ನಾನು ನೆಮ್ಮದಿಯಾಗಿರಬೇಕು, ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವಳ ಪಾಡಿಗೆ ಅವಳು ಏನೇ ಕೆಲಸ ಮಾಡ್ಕೊಂಡಿರ್ತಾಳೆ ಸರ್. ಅಲ್ಲ, ನೀವು ಇಷ್ಟಪಡ್ತಿದ್ದೀರಾ ಅಂತ ಕೇಳಿ ನನಗೆ ಶಾಕ್ ಆಯ್ತೈತೆ ಸರ್. ಇಷ್ಟೊಂದು ಸಾವುಕಾರರು ನೀವು ಇಷ್ಟಪಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವಳು ಒಪ್ಕೊಳ್ಳೋದೇನೋ ಗ್ಯಾರಂಟಿ ಇಲ್ಲ ಸರ್. ಒಪ್ಕೊಂಡ್ರೆ ನಾನಂತೂ ತುಂಬ ಖುಷಿ ಪಡ್ತೀನಿ ಸರ್, ನಿಜವಾಗ್ಲೂ. ನೋಡಿ, ನಿಜ ಹೇಳ್ಬೇಕು ಅಂದರೆ ನಂದು ಇಷ್ಟೊಂದೆಲ್ಲ ಏನು ವರ್ಕ್ ಪ್ರೊಸೀಜರ್ ಅದು ಇದು ಏನೂ ಇರಲಿಲ್ಲ. ನಾನೇ ಬೇಕು ಅಂತ ಇಲ್ಲಿ ಇದ್ದಿದ್ದು ಅಷ್ಟೇನೆ. ಎಲ್ಲನೂ ಅವಳಿಗೋಸ್ಕರನೇ. ನೋಡಿ, ಒಂದ್ಸಲ ಕೇಳ್ಬಿಟ್ಟು ನೋಡಿ, ಒಪ್ಕೊಂಡ್ರೆ ನಾನು ಫೋನ್ ಮಾಡಿ, ಓಕೆನಾ? ನಾನು ಬೆಂಗಳೂರಿಗೆ ಹೊರಡಬೇಕು. ನಾನು ಜಾಸ್ತಿ ದಿನ ಇರೋಕ್ಕಾಗಲ್ಲ, ವರ್ಕ್ ಇರುತ್ತಲ್ವ, ಹೊರಡಬೇಕು. ಅದಕ್ಕೆ ನೀವು ಏನೇನಾದರೂ ಒಪ್ಪಿಸ್ತೀರಾ ಅಂತ. ಖಂಡಿತ ಪ್ರಯತ್ನ ಪಡ್ತೀನಿ ಸರ್. ಅವಳ ಖುಷಿನೇ ನನ್ನ ಖುಷಿ ಸರ್. ಅವಳ ಜೀವನ ಹಾಳಾಗೋಯ್ತಲ್ಲ ಅಂತ ತುಂಬ ನೆನೆಯ ಒದ್ದಾಡಿ ನಾನು ಒದ್ದಾಡಿದ್ದೀನಿ ಸರ್. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತೇಳಿ. ಅವಳು ಇನ್ನೂ ಅದರಿಂದ ಈಚೆ ಕಡೆಗೆ ಬಂದಿಲ್ಲ ಸರ್. ಆದರೂ ನೀವು ಹೇಳಿದ್ಮೇಲೆ ಪ್ರಯತ್ನ ಪಡ್ತೀನಿ ಬಿಡಿ ಸರ್. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ಸರಿ ಸರ್, ಆಯಿತು. ಲೇ, ನಿಮ್ಮ ರಾಧಕ್ಕಂಗೆ ಇದಕ್ಕೇನು ಒಳ್ಳೆ ಸಂಬಂಧ ಬೇಕೇನೆ? ಹುಡುಗಂಗೆ ಎಲ್ಲ ವಿಷಯ ಗೊತ್ತಿದ್ದು ಒಪ್ಕೊತಾವನೆ. ನೀನೇ ಹೇಳು, ಇದಕ್ಕಿನ್ನೂ ಒಳ್ಳೆ ಸಂಬಂಧ ಸಿಗಕ್ಕೆ ಸಾಧ್ಯನಾ? ಆ ಗಂಡ 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 ಅಂತ ನಂಬ್ಕೊಂಡಿದ್ದು ಏನು ಸಾಧನೆ ಮಾಡ್ದಂಗಾಯ್ತು? ಆ ಗಂಡನೂ ಇಲ್ಲ, ಏನೂ ಇಲ್ಲ ನೋಡು. ಅದ್ರ ಬದಲು ಇವ್ರನ್ನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದಾ? ಆ ಅಕ್ಕ ಕಷ್ಟಪಡಂಗೆ ಏನೇ ಇಲ್ಲ, ನೆಮ್ಮದಿಯಾಗಿ ಹಾಯಾಗಿರ್ಬೋದು. ಹೆಂಗನ ಮಾಡಿ ನೀನೇನಿಗೆ ಒಪ್ಪಿಸ್ಬಿಡ್ಬೋದು. ನಾನು ಹೇಳಿದ ತಕ್ಷಣ ಎಲ್ಲ ಒಪ್ಕೊಳಂಗಿದ್ರೆ ಹಿಂಗೆ ಹಾಕಿರೋದು. ಸಿಕ್ಕಾಪಟ್ಟೆ ನೊಂದುಬಿಟ್ಟವಳೆ ರಾಧಾ. ಹಂಗೆಲ್ಲ ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ ಅಂತ ಅನ್ನಿಸ್ತದೆ. ಆಮೇಕಿಂದ ಇವರು ಬೇರೆ ಸೋಂಕಿನೆಯ ಸಾವುಕಾರರು. ಇವ್ರನ್ನೆಲ್ಲ ಹೆಂಗೆ ನಂಬ್ತೀಗ ಹೇಳು? ಆಮೇಕಿಂದ ಸುಮ್ಮನೆ ಬಳಸ್ಕೊಂಡು ಬಿಟ್ಬಿಡೋದು ಹಂಗೆಲ್ಲ ಮಾಡಿಬಿಟ್ರೆ
ಯಾರನ್ನೂ ನಂಬಕ್ಕಾಗಕ್ಕಿಲ್ಲ ಈಗಿನ ಕಾಲದಾಗೆ. ಸುಮ್ಮನೆ ಸಾವುಕಾರರು ಅಂತ ಹೇಳ್ತಾರೆ. ಅಲ್ಲ ಸಾವುಕಾರರೋ ಬಡವರೋ ಬ್ಯಾರೆ. ಅಲ್ಲ ಅಕಸ್ಮಾತ್ ಏನಾರ ಹೋಗಿದ ತಕ್ಷಣ ಕಿರಿಕಿರಿ ಮಾಡೋದು, ಟಾರ್ಚರ್ ಕೊಡೋದು ಹಂಗೆಲ್ಲ ಮಾಡಿಬಿಟ್ರೆ ನೋಡು ಜಯಮ್ಮ, ನಮ್ಮ ಒಳ್ಳಿಯಷ್ಟು ಸೇಫು ಯಾವನು ಸಿಟಿನೂ ಸಿಗೋದಿಲ್ಲ. ನಮ್ಮ ಒಳ್ಳಿನಿಯ ಸೇಫ್ ಅಂದರೆ ಇಲ್ಲೇ ಇರ್ಬೋದು ಆರಾಮಾಗಿ. ಸರಿನೇ, ಇದು ಬಿಟ್ಬಿಟ್ಟು ಎಲ್ಲೋ ಹೋಯ್ತೀವಿ, ಹಾಂ ಇಲ್ಲಿಂದ ಹುಡುಗಿನ ಎಷ್ಟೋ ದೂರ ಕಳಿಸ್ತೀವಿ, ಅದೆಲ್ಲನೂ ಸುಳ್ಳು. ಸರಿನಾ? ಇವನನ್ನ ಟೆಸ್ಟ್ ಮಾಡಬೇಕು. ನಿಜವಾಗೂ ಪಿರುತಿ ಮಾಡ್ತಾವನ, ಸುಳ್ಳು ಪಿರುತಿ ಮಾಡ್ತಾವನ ಅಂತೇಳಿ ಹೇಳ್ಬಿಟ್ಟು ಆಮೇಕಿಂದ ಬೇಕಾರೆ ನೋಡೋದು. ಏನೋ ಕಣಮ್ಮ, ನೀನು ಬುದ್ಧಿವಂತೆ, ನೀನು ಹೇಳ್ತೀಯ. ನಮಗೆಲ್ಲ ಅದೆಲ್ಲ ಏನು ಗೊತ್ತಾಯ್ತದ, ಅರ್ಥ ಆಯ್ತದ ಹೇಳು ನಮಗೆಲ್ಲನೂ. ನೀನು ಏನೋ ಹೇಳ್ತೀಯ, ನಾನು ಏನೋ ಕೇಳ್ತೀನಿ ಅಷ್ಟೇ. ಸರಿ ಬಿಡು, ಆಯಿತು. ನಿನ್ನ ಇಷ್ಟ. ಒಂದ್ಸಲ ಮಾತಾಡಂಗಿದ್ರೆ ಮಾತಾಡು ರಾಧಾಕ್ಕನ ಹತ್ರ. ಇಲ್ಲ ಅಂದರೆ ನಿನಗೆ ಏನು ಅನ್ನಿಸ್ತದ ಅದನ್ನ ಮಾಡು. ಸರಿ ಬಾ, ಹೋಗೋಣ ಬಾ. ಹಾಂ ಬಾ ಬಾ. ಏನು ರಾಧಾಕೋ ಹಿಂಗೆ ಕುಂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಏನು ಸಮಾಚಾರ? ಫುಲ್ಲು ಡೀಪಾಗಿ ಯೋಚನೆ ಮಾಡ್ತಿದ್ದೀಗಲ್ಲ. ಏನಿಲ್ಲ, ಆ ಮನೆಯಲ್ಲಿ ಪ್ರೇಮಿ ಬಗ್ಗೆ ಏನೇ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ಟಾರ್ಚರ್ ಇಕ್ತಾಳೆ ಅಲ್ವಾ ಹಿಂದ್ಗಡೆಯಿಂದ. ಯಪ್ಪ ದೇವ್ರೇ, ನಾವಿಬ್ರು ಕೆಲಸ ಮಾಡ್ತಿರೋದಕ್ಕೆ ಅವಳಿಗಂತೂ ಸಹಿಸಕ್ಕೆ ಏನೇ ಆಯ್ತಿಲ್ಲ. ಫುಲ್ಲು ಅಂದರೆ ಫುಲ್ಲು ಟಾರ್ಚರ್ ಸುಮ್ಕೆನೇನೆಯ. ಅಯ್ಯೋ, ಅದಕ್ಕೆ ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಜೊತೆಗಿದ್ದು ಎಷ್ಟೆಲ್ಲ ಟಾರ್ಚರ್ ಕೊಟ್ಬಿಡ್ತಾರಪ್ಪ ಜನ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಬಾಪದ್ದು ಕುಂತ್ಕ. ಇನ್ನೇನಕ್ಕ ಸಮಾಚಾರ? ಅದೇ ಅದೇನು ಅಂದರೆ ಅದೇ ಬಂದವರಲ್ಲ ಸರ್ರು, ಅವರು ನಿನ್ನನ್ನು ಶಾನೆ ಇಷ್ಟಪಡ್ತಾವ್ರೆ ಅಂತೆ. ಯಾರು ನಿನ್ಗೆ ಹೇಳಿದ್ದು? ಅವರೇ ನಿನಗೆ ಹೇಳಿದ್ರು. ನಾನು ಶಾನೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ವಾರ್ಗಿತ್ತಿನ ಒಂದ್ಸಲ ಕೇಳಿ ನೋಡು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಅವರೆಲ್ಲ ಹಂಗೆಲ್ಲ ಒಪ್ಪುವಂಥ ಹುಡುಗಿ ಅಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದೆ. ಇಲ್ಲ ಒಂದು ಕಿತ್ತ ಕೇಳು ನೋಡು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಸರಿ ಆಯ್ತು ಹೇಳು ನೋಡೋಣ ಕೇಳ್ತೀನಿ ಅಂತ ಅಂದೆ. ರಾಧಕ್ಕ ಹಿಂಗೆ ಅಂತೀನಿ ಅಂದ ತಕ್ಷಣ ಅವನು ಮದುವೆ ಮಾಡ್ಕ ಅಂತ ಹೇಳ್ತಿಲ್ಲ. ನಿನ್ನ ಗಂಡನ ಮೇಲೆ ನೀನು ಎಷ್ಟು ನಂಬಿಕೆ ಇಟ್ಕೊಳ್ಳೋದು ಅಂದರೆ ವೇಸ್ಟು ಅಂತ ಹೇಳ್ತೀನಿ ಅಷ್ಟೇನಿಯ. ನಿನಗೂ ಗೊತ್ತಲ್ವಾ, ನಿನ್ನ ಗಂಡ ಬರೋದು ಇಲ್ಲ, ಬಂದರೂ ನೀನು ಒಪ್ಕೊಳ್ಳೋದು ಇಲ್ಲ. ಇಷ್ಟೆಲ್ಲ ಮೋಸ ಮಾಡೋಗಿರೋ ಗಂಡನ್ನ ಒಪ್ಕೊಂಡು ಏನು ಪ್ರಯೋಜನ? ನೀನೇನೇ ಹೇಳು, ಯಾವುದಕ್ಕೂ ಪ್ರಯೋಜನ ಇಲ್ಲ. ಸುಮ್ಕೆನೇ ವೇಸ್ಟ್ ನನ್ನ ಮಗನ ಒಪ್ಕೊಂಡಂಗೆ ಆಯ್ತದೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಸುಮ್ಕೆನೆಯ ನೀನು ನಿನ್ನ ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟು ಸುಮ್ಕೆ ಆತಾಗೆ ಬ್ಯಾರೆ ಮದುವೆ ಮಾಡ್ಕೊಳ್ಳೋದೇನಿಯ ವಾಸಿ ಅಂತ ಅನ್ನಿಸ್ತದೆ. ಪದ್ದು ಏನು ಅಂತ ಮಾತಾಡ್ತಿದ್ಯಾ ಪದ್ದು? ನಿನಗೆ ಗೊತ್ತಲ್ವಾ ನಾನು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಈ ಗಂಡಸ್ರನ್ನ ಕಂಡ್ರೇನೇ ಆಗಲ್ಲ, ಯಾರ ಕೈ ಕೆಳಗಡೆನೂ ಇರಬಾರ್ದು, ಯಾರ ಮೇಲೂ ನಾನು ಡಿಪೆಂಡ್ ಆಗಬಾರ್ದು ಅಂತಲೇ ತಾನೇ ಕಷ್ಟಪಟ್ಬಿಟ್ಟು ನಾನು ಕೆಲಸ ನೋಡ್ಕೊತಾ ಇರೋದು. ನೀನು ನೋಡಿದ್ರೆ ಒಪ್ಕ ಮಾಡು ಅದು ಇದು ಅಂತ ಹೇಳ್ತಾ ಇದ್ದೀಗ. ನಿನಗೇನು ತಲೆ ಕೆಟ್ಟಿಲ್ಲ ತಾನೇ? ಸುಮ್ಕಿರಿ ನೀನು. ಎಲ್ಲ ಗಂಡಸರು ಒಂದೇ ನೆನೆಯ, ಅವ್ರಿಗೆ ಬೇಕಾದಾಗ ಬಳಸ್ಕೊಂಡು ನಾವೇಕಿಂದ ಬಿಟ್ಬಿಡ ಅಂತ ಜನ. ನೋಡು, ಯಾವ ಗಂಡಸ್ರನ್ನು ನಂಬ ಅಂತ ಪರಿಸ್ಥಿತಿನಾಗೆ ನಾನಂತೂ ಇಲ್ಲ. ಈ ಗಂಡಸ್ರು ಅಂದ್ರೆ ನನಗೆ ಅಲರ್ಜಿ ಆಗೋಗ್ಬಿಟ್ಟೈತೆ. ನೋಡು ಪದ್ದು, ಇವನು ಒಳ್ಳೇನೋ ಅವನು ಒಳ್ಳೇನೋ ಅಂತ ಏನಿಲ್ಲ, ಗಂಡಸ್ರೆಲ್ಲ ಕೆಟ್ಟವ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ಬಿಟ್ಟೈತೆ. ನನಗಂತೂ ಯಾರ ಸವಾಸನವೇ ನನಗಂತೂ ಬೇಡ ಪದ್ದು, ಬಿಟ್ಬಿಡು ಪದ್ದು ಬೇಡ. ನನ್ನ ಗಂಡ ಮಾಡಿದ ಮೋಸದಿಂದ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಈ ಪ್ರೀತಿ ಪ್ರೇಮ ಎಲ್ಲನೂ ನನಗೆ ಬರೋದಿಲ್ಲ. ಬ್ಯಾಡು ಬೇಡ, ಈ ಮದುವೆ ಅನ್ನೋದು ಫಸ್ಟೇ ನನಗೆ ಬರೋದಿಲ್ಲ. ಸರಿನಾ? ಅಯ್ಯೋ, ನಾನೇನು ಬಲವಂತ ಮಾಡ್ತಿಲ್ಲ ಕಣಕ್ಕ. ನೀನು ಮಾಡ್ಕ ಅಂತ ನಾನು ಫೋರ್ಸ್ ಮಾಡ್ತಿಲ್ಲ. ಹೇಳ್ದೆ ಅಷ್ಟೇ ನೀ ಸುಮ್ಕಿನೇ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿನಾ? ನೀನೇನು ಬೇಜಾರು ಮಾಡ್ಕೋಬೇಡ. ನಿಂಗೆ ಇಷ್ಟ ಇಲ್ಲ ಅಂದರೆ ನೀನು ಮದುವೆ ಮಾಡ್ಕೋಬೇಡ. ನೀನು ಮದುವೆ ಮಾಡ್ಕ ಅಂತ ಯಾರು ಹೇಳಿದ್ದು? ಆದರೂ ಒಂದು ಕಿತ ಯೋಚನೆ ಮಾಡು ಅಂತ ಹೇಳ್ದೆ ಅಷ್ಟೇ. ನಾವೇನು ನೀನು ಅಂದಿದ ತಕ್ಷಣ ಮದುವೆ ಮಾಡ್ಬಿಟ್ಟು ಏನು ಕಳಿಸ್ಬಿಡ್ತೀವ? ಅವನು ಒಳ್ಳೇನು ಕೆಟ್ಟವನು, ಅವನು ನೀನು ನಿಜವಾಗ್ಲೂ ಇಷ್ಟಪಡ್ತಾವನು, ಸುಮ್ಮನೆ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟಪಡ್ತಾವನು, ಯಾರಿಗೆ ಗೊತ್ತು? ಅದೆಲ್ಲನೂ ನಮಗೂ ಗೊತ್ತಿಲ್ಲ. ಸುಮ್ಕೆನೇನೆ ಹಂಗೇನೇನೆ ಕೇಳ್ದೆ ಅಷ್ಟೇನೇನೆ. ನಿನ್ನ ಮನ್ಸಾಗೇನ ಅಂದ್ಬಿಟ್ರೆ ಆ ಹುಡುಗನ ಪರೀಕ್ಷೆ ಮಾಡೋಕ್ಕೆ ಸರ್ನ ಪ್ರಯತ್ನ ಪಡೋಣ ಅಂತ. ಏನು ಮಾಡ್ತಾವನೆ ಎತ್ತ ಅಂತ ಎಲ್ಲನೂ ಪರೀಕ್ಷೆ ಮಾಡಬೇಕಲ್ಲ, ಅದಕ್ಕೆ ಪರೀಕ್ಷೆ ಮಾಡ್ತಾ ಇದ್ದೆ ನಾನಂತೂ. ನೀನೇ ಬೇಡ ಅಂತ ಹೇಳಿದ್ಮೇಲೆ ಇನ್ನು ಯಾಕೆ ಬಿಡು ಸುಮ್ಕೆನೆಯ. ನಿನ್ನ ಇಷ್ಟ ಅಷ್ಟೇ. ಬೇಡ ಪದ್ದು ಬೇಡ. ದೊಡ್ಡ ನಮಸ್ಕಾರ. ಈ ಜೀವನ ಈ ಸಂಸಾರ ಇವೆಲ್ಲ ಏನು ಬೇಡ. ನಾನು ಇವಾಗ ಆರಾಮಾಗಿದ್ದೀನಿ. ಅತ್ತೆ ನನ್ನ ಚೆನ್ನಾಗಿ ನೋಡ್ಕೊತಾವ್ರೆ, ಸಾಕು ನನಗೆ. ಇನ್ನೇನು ಬೇಡ. ಅತ್ತೆ ನಾನು ನೀನು ಎಲ್ಲ ಜೊತೆಯಾಗೇನೇ ಇರೋಣ. ನನಗೆ ನಿನ್ನ ಮೇಲೆ ನಂಬಿಕೆ ಐತೆ ನೋಡು. ನಿನ್ನ ಮಕ್ಕಳನ್ನೇನೇ ನನ್ನ ಮಕ್ಕಳು ಅಂತ ಅಂದ್ಕೊಂಡು ಸಾಕಬೇಕು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ನೀನು ಹಾಗೇನಿಯ, ನಿನ್ನ ಗಂಡ ಅತ್ತೆ ಮಾವ ಎಲ್ಲ ಜೊತೆಯಾಗೇನೇ ಇರೋಣ. ಇನ್ನು ಬ್ಯಾರೆಲ್ಲ ಬೇರೆ ಹೋದ್ರೂ ನನಗೇನು ಬೇಜಾರಿಲ್ಲ. ನಾವೆಲ್ಲ ಜೊತೆಯಾಗೇನಿಯ ಖುಷಿಯಾಗೇನಿಯ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇನೇನಿಯ. ಸರಿನಾ? ನಿನ್ನ ಮಗು ನಾದರೆ ನನಗೊಂದು ಮಗುನ ಕೊಟ್ಬಿಡು, ನಾನೇ ಸಾಕಂತೀನಿ. ಇನ್ನು ನನಗಿನ್ನೇನೂ ಬೇಡ. ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ನೀನು ಅರ್ಥ ಮಾಡ್ಕೊತೀಯ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೋ ಬಂದು ಪ್ರೀತಿ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನಂಬ್ಕೊಂಡು ಅವ್ರ ಹಿಂದೆ ಹೋಗೋವಂಥ ಮೂರ್ಖಳು ನಾನಲ್ಲ.
ನನ್ನ ಮನ್ಸಾಗಿರೋದು ಇಷ್ಟೇನಿಯ. ನೀನು ಬೇಗ ಮಗು ಮಾಡ್ಕೊಂಡು ನಿಜವಾಗ್ಲೂ ಬೇಗ ನಾನು ಕೊಟ್ಬಿಡು, ಸರಿನಾ? ನಾನು ಸಾಕಂತೀನಿ. ಈಗಿನ ಕಾಲದಾಗ ಒಂದೊಂದು ಮಕ್ಕಳಾಗದೇನೆ ನೀ ಕಷ್ಟ. ಎರಡೆರಡು ಮೂರು ಮೂರು ಮಾಡ್ಕೊಂಡು ಎಲ್ಲಿಂದ ಎಲ್ಲಿ ಎತ್ಕೊಂಡ್ಬಿಟ್ಟು ಬರ್ಲಿ ಕಣಕ್ಕ ನಾನು. ಇದು ಒಳ್ಳೆ ಸಂದಾಗೆ ಹೇಳ್ತೀಗ ನೀನಂತೂ. ನೀನು ಮದುವೆ ಮಾಡ್ಕೊಂಡು ನೀನು ಮಗ ಇರೋದು ಬಿಟ್ಬಿಟ್ಟು ನನ್ನ ಮಗ ಎತ್ಕೊಂಡು ಆಡ್ತೀಗ ನೀನು ಸಂದಾಕಿದೀಗ ಕೂತ್ಕೊಂಡು ಯೋಚನೆ ಮಾಡು ಇನ್ನೂ ಒಂದು ಕಿತ. ಏನು ಮಾಡಬೇಕು ಜೀವನ ಅಂತ. ನಿಂದು ಚಿಕ್ಕೇಜು ಕಣಕ್ಕ. ಯೋಚನೆ ಮಾಡು. ಈ ಪೊದ್ದು ಒಂದೊಂದ್ಸಲ ಒಂದೊಂಥರ ಹೇಳ್ತಾಳೆ. ಡೈವರ್ಸೇ ಕೊಡ್ಬೇಡ ಕಣಕ್ಕ, ನೆಮ್ಮದಿಗಿರು ಅಂತಾಳೆ. ಇವಾಗ ನೋಡಿದ್ರೆ ನೋಡಕ್ಕ ಮದುವೆ ಮಾಡ್ಕೊತೀಗೇನೋ ಅಂತಾಳೆ. ಒಂದೊಂದ್ಸಲ ಒಂದೊಂಥರ ಹೇಳ್ತಾಳೆ. ಇವಳಿಗಿನ್ನೂ ಗೊತ್ತಿಲ್ಲ ಈ ಗಂಡಸ್ರೆಲ್ಲ ಒಂದೇನೇನಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಂಬಿಟ್ಟು ಮೋಸ ಹೋಗ್ಬಿಡೋದು ಬೇಡಪ್ಪ. ಅವ್ರ ಬಲವಂತಕ್ಕೆ ಮದುವೆ ಮಾಡ್ಕೊಂಡೆ, ಇವ್ರ ಬಲವಂತಕ್ಕೆ ಮದುವೆ ಮಾಡ್ಕೊಂಡೆ, ಇದೆಲ್ಲನೂ ಯಾಕೆ ಬೇಕು ಸುಮ್ಕಿನೇ ನೀಯ?